ಮೀನಾಕ್ಷಿಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದೆಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದೆಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಭಾರತದ ಮ್ಯಾಪ್ ಹಾಕಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಚ್ಚು. ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಆರೋಪ ಮಾಡ್ತಾ ಇದೆ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಕಾಂಗ್ರೆಸ್ನ ಸಮಾವೇಶದ ಶತಮಾನೋತ್ಸವ ಆಚರಣೆ. ಅದಕ್ಕಾಗಿ ಈ ಸಾರಿ ಬಹಳ ಬೃಹತ್ ಆದಂಥ ಗಾಂಧಿ ಭಾರತ ಅನ್ನುವಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿರುವಂತಹ ಭಾರತದ ಚಿತ್ರವನ್ನ ಕಾಂಗ್ರೆಸ್ ಬಳಸಿದೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ ಭಾರತವನ್ನ ಒಡೆಯಲು ಹೊರಟಿದೆ. ಜಮ್ಮು ಕಾಶ್ಮೀರದ ಒಂದು ಭಾಗವನ್ನೇ ತೆಗೆದಿದ್ದಾರೆ. ಇದು ಕಾಂಗ್ರೆಸ್ನ ನೀಚ ಮನಸ್ಥಿತಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿರೂಪಗೊಳಿಸಿದ ಬ್ಯಾನರ್ನ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಖಂಡ ಭಾರತ ಏನಿದೆ ನಮ್ಮದು, ಆ ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರು ಅವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ಅಂದರೆ ಮೋದಿ ಬರಲಿಲ್ಲ ಅಂದರೆ ಜಮ್ಮು ಕಾಶ್ಮೀರನೇ ಇಲ್ಲ, ಕೊಟ್ಬಿಡಕ್ಕೆ ರೆಡಿ ಆಗಿದ್ರು ಇವರು. ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡೋಕ್ಕೆ ಹೊರಟಿದ್ದಂಥವ್ರು ಕಾಂಗ್ರೆಸ್. ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದರು. ಯಾರಾದರೂ ಆಗ ಇಂದಿರಾ ಗಾಂಧಿ ಇದ್ದಾಗ, ನೆಹರು ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೋದರೆ ಅಲ್ಲಿನ ಜನ ಹೇಳ್ತಾ ಇದ್ರು ಭಾರತದಿಂದ ಬಂದಿದ್ದೀರಾ ಅಂತ ಕೇಳ್ತಾ ಇದ್ರು. ಇವಾಗ ಯಾರು ಕೇಳ್ತಾರಲ್ಲಿ? ಮೋದಿ ಬಂದ ಮೇಲೆ ಅದು ಭಾರತ ಆಗೋಗ್ಬಿಟ್ಟಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ್ ಪಾಟೀಲ್ ಮಾಜಿ ಶಾಸಕರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ, ಅಲ್ಲಿ ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ನಾವೇನ್ ಕರಿತೇವೆ ಅದನ್ನೇ ತೆಗೆದುಹಾಕಿದ್ದೀರಿ ಮ್ಯಾಪ್ ನಲ್ಲಿ ಅಂತ ಏನ್ ಹೇಳಕ್ ಬಯಸ್ತೀರಿ? ಹಲೋ, ನಮಸ್ಕಾರ ಅಭಯ್ ಪಾಟೀಲ್ ಅವರೇ. ನಮಸ್ತೆ. ಕಾಂಗ್ರೆಸ್ ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದೆ ತನ್ನ ಈ ಶತಮಾನೋತ್ಸವ ಬ್ಯಾನರ್ ನಲ್ಲಿ ಅಂತ ಬಿಜೆಪಿ ಆರೋಪ ಮಾಡಿದೆ. ಪಿಒಕೆನ ತೆಗೆದುಹಾಕಿ ಭಾರತವನ್ನ ವಿಭಜಿಸಲು ಹೊರಟಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಏನ್ ಹೇಳಕ್ ಬಯಸ್ತೀರಿ? ನಾನೇ ನಿನ್ನ ಅದನ್ನ ನೋಡಿ ಪತ್ರಕರ್ತರಿಗೆ ಹೇಳಿ ಅವ್ರಿಗೆ ಸರಿಪಡಿಸದಂತೂ ಹೇಳಿದ್ದೆ ನಾನು. ಆಮೇಲೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರದ್ದೆಲ್ಲ ಪಿಕ್ಚರ್ ತೆಗೆದು ನಾನೇ ಕಳಿಸ್ಬಿಟ್ಟಿದ್ದೇನೆ ಅವರಿಗೆ, ವಿಡಿಯೋ ಎಲ್ಲ ಮಾಡಿ. ಅವರು 47ಕ್ಕೆ ದೇಶವನ್ನು ತುಂಡು ಮಾಡಿದ್ರು, ಇನ್ನೂ ಮತ್ತೆ ತುಂಡು ಮಾಡ್ಕೊತ ಹೊಂಟಿದಾರ. ಮತ್ ಸಂವಿಧಾನ ಅದು ಇದು ಹೇಳ್ತಾ ಇದ್ದಾರೆ. ಒಂದು ಮ್ಯಾಪ್ ಸರಿಯಾಗಿ ಅವ್ರು ಪ್ರಿಂಟ್ ಮಾಡ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಹೀಗ್ ಮಾಡಿದೆ ಅಂತ ಹೇಳ್ತೀರಾ? ಹೌದು, ಅಂದ್ರೆ ಇಡೀ ದೇಶದ ಮ್ಯಾಪ್ ಸಣ್ಣ ಹುಡುಗರಿಗೆ ಗುರ್ತದ, 5ನೇ ಹುಡುಗರಿಗೆ ಇವ್ರು ಗುರ್ತಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡಿದಾರ ಅದನ್ನ. ಯಾರನ್ನ ಮೆಚ್ಚಕ್ಕೋಸ್ಕರ ಹಿಂಗೆಲ್ಲ ಮಾಡಿರ್ಬೋದು ಅಂತ ಮತ್ತೆ ಯಾರನ್ನ ಮೆಚ್ಚೋದು? ಪಾಕ್ ಆಕ್ರಮಿತ ಕಾಶ್ಮೀರ ಒಟ್ಟ ಭಾರತದಿಂದ ಬೇರ್ಪಡಿಸಿ ತೋರಿಸುವಂತದ್ದನ್ನ ಯಾರಿಗೆ? ಅದು ಪಾಕಿಸ್ತಾನ ಜನರಿಗೆ, ಏನಿರುವಂತ ಪಾಕಿಸ್ತಾನ ಮಾನಸಿಕತೆ ಇರೋರು ಅವರು ಒಲಿಸುವ ದೃಷ್ಟಿಯಿಂದ ಮಾಡ್ತಾ ಇದ್ದಾರ. ಮತ್ ಒಂದ್ ಬ್ಯಾನರ್ ಅಲ್ಲ, ಆಲ್ಮೋಸ್ಟ್ ಅವ್ರ ಎಲ್ಲಾ ಬ್ಯಾನರ್ ಅಲ್ಲಿ ಮತ್ ಪ್ರಿಂಟರ್ ಬೇರೆ ಬೇರೆ ಅದಾರ. ಒಂದ ಪ್ರಿಂಟರ್ ಹಾಕಿದಾರ, ಮತ್ತೆ ಬೇರೆ 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 ಪ್ರಿಂಟರ್ ಅದಾರ. ಅವ್ರು ಎಲ್ಲಾರ ಕಡೆ ಇದೇ ತರ ಮ್ಯಾಪ್ ಕೊಟ್ಟು ಪ್ರಿಂಟ್ ಮಾಡಿಸಿದಾರ. ರೈಟ್, ಥ್ಯಾಂಕ್ ಯು ಅಭಯ್ ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು.
ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿದ್ಯಾ? ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆನೇ ಮಾಯ ಆಗಿದ್ಯಾ? ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದ ಆರೋಪವನ್ನ ಕಾಂಗ್ರೆಸ್ ಈಗ ಎದುರಿಸ್ತಾ ಇದೆ. ಭಾರತದ ಮ್ಯಾಪ್ ಹಾಕಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಚ್ಚು. ಕಾಂಗ್ರೆಸ್ನಿಂದ ದೇಶದ್ರೋಹ ಅಂತ ಆರೋಪ ಮಾಡ್ತಾ ಇದೆ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾಗಿದ್ದಂತಹ ಕಾಂಗ್ರೆಸ್ನ ಸಮಾವೇಶದ ಶತಮಾನೋತ್ಸವ ಆಚರಣೆ. ಅದಕ್ಕಾಗಿ ಈ ಸಾರಿ ಬಹಳ ಬೃಹತ್ ಆದಂತಹ ಗಾಂಧಿ ಭಾರತ ಅನ್ನುವಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಪಿಒಕೆ ಮಾಯವಾಗಿರುವಂತಹ ಭಾರತದ ಚಿತ್ರವನ್ನ ಕಾಂಗ್ರೆಸ್ ಬಳಸಿದೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ ಭಾರತವನ್ನ ಒಡೆಯಲು ಹೊರಟಿದೆ. ಜಮ್ಮು ಕಾಶ್ಮೀರದ ಒಂದು ಭಾಗವನ್ನೇ ತೆಗೆದಿದ್ದಾರೆ. ಇದು ಕಾಂಗ್ರೆಸ್ನ ನೀಚ ಮನಸ್ಥಿತಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿರೂಪಗೊಳಿಸಿದ ಬ್ಯಾನರ್ನ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಖಂಡ ಭಾರತ ಏನಿದೆ ನಮ್ದು, ಆ ಅಖಂಡ ಭಾರತವನ್ನ ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನ ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ಅಂದರೆ ಮೋದಿ ಬರಲಿಲ್ಲ ಅಂದರೆ ಜಮ್ಮು ಕಾಶ್ಮೀರನೇ ಇಲ್ಲ, ಕೊಟ್ಬಿಡಕ್ಕೆ ರೆಡಿ ಆಗಿದ್ರು ಇವರು. ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡೋಕ್ಕೆ ಹೊರಟಿದ್ದಂಥವ್ರು ಕಾಂಗ್ರೆಸ್. ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದರು. ಯಾರಾದರೂ ಆಗ ಇಂದಿರಾ ಗಾಂಧಿ ಇದ್ದಾಗ, ನೆಹರು ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೋದರೆ ಅಲ್ಲಿನ ಜನ ಹೇಳ್ತಾ ಇದ್ರು ಭಾರತದಿಂದ ಬಂದಿದ್ದೀರಾ ಅಂತ ಕೇಳ್ತಾ ಇದ್ರು. ಇವಾಗ ಯಾರು ಕೇಳ್ತಾರಲ್ಲಿ? ಮೋದಿ ಬಂದ ಮೇಲೆ ಅದು ಭಾರತ ಆಗೋಗ್ಬಿಟ್ಟಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಯ್ ಪಾಟೀಲ್ ಮಾಜಿ ಶಾಸಕರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ, ಅಲ್ಲಿ ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ನಾವೇನ್ ಕರಿತೇವೆ ಅದನ್ನೇ ತೆಗೆದುಹಾಕಿದ್ದೀರಿ ಮ್ಯಾಪ್ ನಲ್ಲಿ ಅಂತ ಏನ್ ಹೇಳಕ್ ಬಯಸ್ತೀರಿ? ಹಲೋ, ನಮಸ್ಕಾರ ಅಭಯ್ ಪಾಟೀಲ್ ಅವರೇ. ನಮಸ್ತೆ. ಕಾಂಗ್ರೆಸ್ ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಿದೆ ತನ್ನ ಈ ಶತಮಾನೋತ್ಸವ ಬ್ಯಾನರ್ ನಲ್ಲಿ ಅಂತ ಬಿಜೆಪಿ ಆರೋಪ ಮಾಡಿದೆ. ಪಿಒಕೆನ ತೆಗೆದುಹಾಕಿ ಭಾರತವನ್ನ ವಿಭಜಿಸಲು ಹೊರಟಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಏನ್ ಹೇಳಕ್ ಬಯಸ್ತೀರಿ? ನಾನೇ ನಿನ್ನ ಅದನ್ನ ನೋಡಿ ಪತ್ರಕರ್ತರಿಗೆ ಹೇಳಿ ಅವ್ರಿಗೆ ಸರಿಪಡಿಸ್ರಂತೂ ಹೇಳಿದ್ದೆ ನಾನು. ಆಮೇಲೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರದ್ದೆಲ್ಲಾ ಪಿಕ್ಚರ್ ತೆಗೆದು ನಾನೇ ಕಳಿಸ್ಬಿಟ್ಟಿದ್ದೇನೆ ಅವರಿಗೆ, ವಿಡಿಯೋ ಎಲ್ಲ ಮಾಡಿ. ಅವರು 47ಕ್ಕೆ ದೇಶವನ್ನು ತುಂಡು ಮಾಡಿದ್ರು, ಇನ್ನೂ ಮತ್ತೆ ತುಂಡು ಮಾಡ್ಕೊತ ಹೊಂಟಿದಾರ. ಮತ್ ಸಂವಿಧಾನ ಅದು ಇದು ಹೇಳ್ತಾ ಇದ್ದಾರೆ. ಒಂದು ಮ್ಯಾಪ್ ಸರಿಯಾಗಿ ಅವ್ರು ಪ್ರಿಂಟ್ ಮಾಡ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಹೀಗ್ ಮಾಡಿದೆ ಅಂತ ಹೇಳ್ತೀರಾ? ಹೌದು, ಅಂದ್ರೆ ಇಡೀ ದೇಶದ ಮ್ಯಾಪ್ ಸಣ್ಣ ಹುಡುಗರಿಗೆ ಗುರ್ತದ, 5ನೇ ಹುಡುಗರಿಗೆ ಇವ್ರು ಗುರ್ತಿಲ್ಲ. ಉದ್ದೇಶಪೂರ್ವಕ ಮಾಡಿದಾರ ಅದನ್ನ. ಯಾರನ್ನ ಮೆಚ್ಚಕ್ಕೋಸ್ಕರ ಹಿಂಗೆಲ್ಲ ಮಾಡಿರ್ಬೋದು ಅಂತ ಮತ್ತೆ ಯಾರನ್ನ ಅನ್ಸೋದು? ಪಾಕ ಆಕ್ರಮಿತ ಕಾಶ್ಮೀರ ಒಟ್ಟ ಭಾರತದಿಂದ ಬೇರ್ಪಡಿಸಿ ತೋರಿಸುವಂತದ್ದನ್ನ ಯಾರಿಗೆ, ಅದು ಪಾಕಿಸ್ತಾನ ಜನರಿಗೆ, ಏನಿರುವಂತ ಪಾಕಿಸ್ತಾನ ಮಾನಸಿಕತೆ ಇರೋರು ಅವರು ಒಲಿಸುವ ದೃಷ್ಟಿಯಿಂದ ಮಾಡ್ತಾ ಇದ್ದಾರ. ಮತ್ ಒಂದ್ ಬ್ಯಾನರ್ ಅಲ್ಲ, ಆಲ್ಮೋಸ್ಟ್ ಅವ್ರ ಎಲ್ಲಾ ಬ್ಯಾನರ್ ಅಲ್ಲಿ ಮತ್ ಪ್ರಿಂಟರ್ ಬೇರೆ ಬೇರೆ ಅದಾರ. ಒಂದ ಪ್ರಿಂಟರ್ ಹಾಕಿದಾರ, ಮತ್ತೆ ಬೇರೆ 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 ಪ್ರಿಂಟರ್ ಅದಾರ. ಅವ್ರು ಎಲ್ಲಾರ ಕಡೆ ಇದೇ ತರ ಮ್ಯಾಪ್ ಕೊಟ್ಟು ಪ್ರಿಂಟ್ ಮಾಡಿಸಿದಾರ. ರೈಟ್, ಥ್ಯಾಂಕ್ ಯು ಅಭಯ್ ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು.